ಶೂಟರ್ಗೆ ಟ್ರಬಲ್, ಡಿಕೆ ಮುಂದೆ ರೆಡ್ಡಿ ಆಟ ನಡೆಯುತ್ತಾ? ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇನ್ನೂ ಸಂಪೂರ್ಣವಾಗಿ ನೆಲೆಗೊಳ್ಳುವ ಮುನ್ನವೇ ಮೊದಲ ರಾಜಕೀಯ ಬಿರುಗಾಳಿಯನ್ನ ಎದುರಿಸುತ್ತಿದೆ. ಸಚಿವ ಸಂಪುಟ ರಚನೆಯಾದ ಕೆಲವೇ ಗಂಟೆಗಳಲ್ಲಿ ಹಿರಿಯ ನಾಯಕ ಆರ್ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಕಾಂಗ್ರೆಸ್ ಪಾಳ್ಯದಲ್ಲಿ ಅಚ್ಚರಿ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಬದಲು ಜಲಸಂಪನ್ಮೂಲ ಇಲಾಖೆ ನೀಡಿರುವುದೇ ಅಸಮಾಧಾನದ ಮೂಲವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಗುರುತಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾದ ತಕ್ಷಣವೇ ಎದುರಾಗಿರುವ ಇದು ಮೊದಲ ದೊಡ್ಡ ರಾಜಕೀಯ ಪರೀಕ್ಷೆ. ಈವರೆಗೆ ಇತರರ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ದ ನಾಯಕನಿಗೆ ಈಗ ತನ್ನದೇ ಸಂಪುಟದ ಅಸಮಾಧಾನವನ್ನ ನಿಭಾಯಿಸುವ ಸವಾಲು ಎದುರಾಗಿದೆ. ಮುಂದುವರಿದು ಸಂತೋಷ್ ಲಾಡ್, ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಹಲವಾರು ನಾಯಕರು ತಮ್ಮ ನಿರೀಕ್ಷೆಯಂತೆ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಹೊಂದಿದ್ದಾರೆ ಎಂಬ ಮಾತುಗಳು ಪಕ್ಷದೊಳಗೆ ಕೇಳಿಬರುತ್ತಿದೆ. ಇಂಥ ಅಸಮಾಧಾನಗಳು ಬಹಿರಂಗವಾಗದಿದ್ರೂ ಒಳಗೊಳಗೆ ಕುದಿಯುತ್ತಿರುವುದು ಸ್ಪಷ್ಟವಾಗಿದೆ. ಸಂಪುಟ ರಚನೆಯ ಆರಂಭದಲ್ಲೇ ಈ ರೀತಿಯ ಅಸಮಾಧಾನಗಳು ಹೊರಬೀಳುತ್ತಿರುವುದು ಸರ್ಕಾರದ ಸ್ಥಿರತೆ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಹೇಳೋದು ಪಕ್ಷನಿಷ್ಠೆ, ಕೇಳೋದು ಇಷ್ಟದ ಖಾತೆ. ರಾಜಕೀಯದಲ್ಲಿ ಹುದ್ದೆಗಳು ಸೇವೆಗೆ ಸಿಗಬೇಕೇ ಹೊರತು ಸೇವೆ ಹುದ್ದೆಗಾಗಿ ಆಗಬಾರದು ಅನ್ನೋದು ಪ್ರಜಾಪ್ರಭುತ್ವದ ಮೂಲ ಆಶಯ. ಆದರೆ ಇಂದಿನ ರಾಜಕೀಯ ಚಿತ್ರಣವನ್ನ ಗಮನಿಸಿದ್ರೆ ಹುದ್ದೆ ಸಿಗದಿದ್ರೆ ಅಸಮಾಧಾನ, ಇಷ್ಟದ ಖಾತೆ ಸಿಗದಿದ್ರೆ ಒತ್ತಡ, ಬೇಕಾದ ಇಲಾಖೆ ಸಿಗದೇ ಇದ್ರೆ ರಾಜೀನಾಮೆ, ಬೆದರಿಕೆ ಅನ್ನೋದು ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ. ಕರ್ನಾಟಕದ ನೂತನ ಸಚಿವ ಸಂಪುಟ ರಚನೆಯ ಬೆನ್ನಲ್ಲೇ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಚರ್ಚೆಗೆ ಗ್ರಾಸವಾಗಿದೆ. ಸಾರಿಗೆ ಮತ್ತು ಮುಜರಾಯಿ ಖಾತೆ ನಿರ್ವಹಿಸಿದ್ದ ಅವರಿಗೆ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿ ಕೊಡಲಾಗಿದೆ. ಆದರೆ ಅವರಿಗೆ ಬೆಂಗಳೂರಿನ ಆಡಳಿತವೇ ಬೇಕು ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿದೆ. ಪ್ರಶ್ನೆ ಏನಂದ್ರೆ, ಸಚಿವ ಸ್ಥಾನ ಎಂದ್ರೆ ಜನಸೇವೆಗಾಗಿ ನೀಡುವ ಹೊಣೆಗಾರಿಕೆಯೇ ಅಥವಾ ಇಷ್ಟ ಬಂದ ಇಲಾಖೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶವೇ? ಒಬ್ಬ ಅನುಭವಿ ನಾಯಕನಿಗೆ ಯಾವ ಖಾತೆ ಕೊಟ್ಟರೂ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಬೇಕಲ್ಲವೇ? ಅಭಿವೃದ್ಧಿ ಕಾರ್ಯಗಳ ಮೂಲಕ ಗುರುತಿಸಿಕೊಳ್ಳಬೇಕಲ್ಲವೇ? ಆದರೆ ಕೆಲವು ನಾಯಕರು ನಿರ್ದಿಷ್ಟ ಖಾತೆಗಳ ಹಿಂದೆ ಬೀಳೋದನ್ನ ನೋಡಿದಾಗ ಜನಸೇವೆಗಿಂತ ಅಧಿಕಾರ ಮತ್ತು ಪ್ರಭಾವವೇ ಮುಖ್ಯವಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಬೆಂಗಳೂರಿನಂತಹ ಬೃಹತ್ ನಗರ ಆಡಳಿತದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳು, ಕಾಮಗಾರಿಗಳು, ಗುತ್ತಿಗೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಇರುತ್ತವೆ. ಹೀಗಾಗಿ ಆ ಖಾತೆಯತ್ತ ನಾಯಕರ ಆಕರ್ಷಣೆ ಹೆಚ್ಚಿರುವುದು ಹೊಸದೇನಲ್ಲ. ಆದರೆ ಜಲಸಂಪನ್ಮೂಲದಂತಹ ಮಹತ್ವದ ಇಲಾಖೆಯನ್ನ ಕಡಿಮೆ ಅಂತ ಭಾವಿಸೋದು ರಾಜ್ಯದ ರೈತರು ಮತ್ತು ನೀರಾವರಿ ಅವಲಂಬಿತ ಪ್ರದೇಶಗಳ ಜನತೆಗೆ ಮಾಡುವ ಅನ್ಯಾಯವೇ ಸರಿ. ಇನ್ನೊಂದು ಗಂಭೀರ ಪ್ರಶ್ನೆ ಪಕ್ಷ ನಿಷ್ಠೆಯ ಕುರಿತದ್ದಾಗಿದೆ. ಸಾಮಾನ್ಯ ಕಾರ್ಯಕರ್ತನೊಬ್ಬ ಹುದ್ದೆ ಕೇಳಿದ್ರೆ ಆತ ಅಧಿಕಾರದಾಸೆ ಹೊಂದಿದ್ದಾನೆ ಎನ್ನಲಾಗುತ್ತೆ. ಪಕ್ಷದ ನಿರ್ಧಾರ ಪ್ರಶ್ನಿಸಿದ್ರೆ ಶಿಸ್ತು ಕ್ರಮದ ಬೆದರಿಕೆ ಎದುರಿಸಬೇಕಾಗುತ್ತೆ. ಆದರೆ ಹಿರಿಯ ನಾಯಕರು ಮಾತ್ರ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು, ರಾಜೀನಾಮೆಯ ಅಸ್ತ್ರ ಪ್ರಯೋಗಿಸಿದ್ರು, ಪಕ್ಷದ ಮೇಲೆ ಒತ್ತಡ ಹೇರಿದ್ರು ಯಾವುದೇ ಕ್ರಮವಾಗೋದಿಲ್ಲ. ಹಾಗಾದ್ರೆ ಪಕ್ಷ ಶಿಸ್ತು ಅನ್ನೋದು ಕೇವಲ ಕಾರ್ಯಕರ್ತರಿಗೆ ಮಾತ್ರವೇ? ಪಕ್ಷಕ್ಕಾಗಿ ವರ್ಷಗಟ್ಟಲೆ ದುಡಿಯುವ ಕಾರ್ಯಕರ್ತರು ಚಪ್ಪಲಿ ಸವೆಸುತ್ತಾ ಬದುಕು ಮುಗಿಸುತ್ತಾರೆ. ಆದರೆ ಕೆಲವು ಕುಟುಂಬಗಳಲ್ಲಿ ಮಾತ್ರ ಅಧಿಕಾರ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತೆ. ತಂದೆಯ ನಂತರ ಮಗ, ಮಗನ ನಂತರ ಮೊಮ್ಮಗ ಅನ್ನುವಂತೆ ರಾಜಕೀಯ ಹುದ್ದೆಗಳು ಜಹಗೀರಿನಂತೆ ಮುಂದುವರಿಯುತ್ತವೆ. ಇದು ಕೇವಲ ಒಂದು ಪಕ್ಷದ ಸಮಸ್ಯೆಯಲ್ಲ. ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇದೇ ಸ್ಥಿತಿ ಕಂಡುಬರುತ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿರಬೇಕು. ಆದರೆ ವಾಸ್ತವದಲ್ಲಿ ಕೆಲವು ಕುಟುಂಬಗಳು ಮತ್ತು ಕೆಲವು ಪ್ರಭಾವಿ ನಾಯಕರು ಮಾತ್ರ ಅಧಿಕಾರದ ಕೇಂದ್ರ ಬಿಂದುವಾಗುತ್ತಿದ್ದಾರೆ. ಪಕ್ಷನಿಷ್ಠೆ, ತ್ಯಾಗ, ಸಂಘಟನೆ ಎಂಬ ಮಾತುಗಳು ವೇದಿಕೆಯ ಭಾಷಣಗಳಲ್ಲಿ ಮಾತ್ರ ಕೇಳಿಸುತ್ತಿವೆ.
ಅಧಿಕಾರ ಹಂಚಿಕೆ ಸಂದರ್ಭ ಬಂದಾಗ ಆ ತತ್ವಗಳು ಎಲ್ಲೋ ಕಣ್ಮರೆಯಾಗುತ್ತವೆ. ಪ್ರಜಾಪ್ರಭುತ್ವದ ನಿಜವಾದ ಬಲ ಕಾರ್ಯಕರ್ತರಲ್ಲಿ ಅಡಗಿದೆ. ಆದರೆ ಅವರ ಶ್ರಮಕ್ಕೆ ಗೌರವ, ಅವರ ನಿಷ್ಠೆಗೆ ಅವಕಾಶ ಮತ್ತು ಅವರ ತ್ಯಾಗಕ್ಕೆ ಪ್ರತಿಫಲ ಸಿಗದೇ ಇದ್ರೆ ರಾಜಕೀಯ ವ್ಯವಸ್ಥೆಗೆ ಮೇಲಿನ ನಂಬಿಕೆ ಕುಸಿಯೋದು ಸಹಜ. ಆದ್ದರಿಂದ ರಾಜಕೀಯ ಪಕ್ಷಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಪಕ್ಷದ ನಿರ್ಧಾರ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕು. ನಾಯಕರು ಮತ್ತು ಕಾರ್ಯಕರ್ತರಿಗೆ ಬೇರೆ ಬೇರೆ ಮಾನದಂಡಗಳಿರಬಾರದು. ಅಧಿಕಾರವನ್ನ ಹಕ್ಕು ಅಂತ ಭಾವಿಸುವ ಮನೋಭಾವಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕುಟುಂಬ ರಾಜಕಾರಣ ಮತ್ತು ಹುದ್ದೆ ರಾಜಕಾರಣ ಮಾತ್ರ ಮುಂದುವರಿಯುತ್ತೆ. ಕಾರ್ಯಕರ್ತರು ಮಾತ್ರ ಎಂದಿನಂತೆ ಚಪ್ಪಲಿ ಸವಿಸುತ್ತಲೇ ಇರುತ್ತಾರೆ. ಇವರ ಆಟ ಡಿಕೆಶಿ ಮುಂದೆ ಸಾಗದು. ಇವರ ಈ ಆಟಾಟೋಪಕ್ಕೆ ಕಡಿವಾಣ ಹಾಕದಿದ್ರೆ ಅನೇಕರು ರಾಮಲಿಂಗಾರೆಡ್ಡಿಯವರ ದಾರಿಯನ್ನೇ ಅನುಸರಿಸಿದರೂ ಅಚ್ಚರಿಯಿಲ್ಲ. ಅದಕ್ಕೆ ಡಿಕೆಶಿ ಆಸ್ಪದವನ್ನು ಕೊಡೋದಿಲ್ಲ. ಸೀನಿಯರ್ ಲೀಡರ್ ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿ ವಿಲ್ ಸಾರ್ಟ್ ಔಟ್. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.